ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನಕಾಯಿ ತಂಬುಳಿಯನ್ನು ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಬೇಸಿಗೆಗಾಲದಲ್ಲಿ ಇಂತಹ ಒಂದು ತಂಬುಳಿ ಇದ್ದರೆ ಸಾಕು, ಆರಾಮಾಗಿ ಊಟವನ್ನು ಮಾಡ್ಬೋದು. ಅನ್ನ ಜೊತೆ ಕಲಿಸ್ಕೊಂಡು ಚೆನ್ನಾಗಿರುತ್ತೆ. ತಂಬುಳಿಯನ್ನು ಮಾಡೋದು ತುಂಬ ಈಸಿ. ಒಂದು ಮಾವಿನಕಾಯಿ, 2 ಸೂಜಿ ಮೆಣಸು, ಹಾಗೆ ಸ್ವಲ್ಪ ಫ್ರೆಶ್ ಆದ ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ತೀನಿ. ಮೊದಲು ಸಿಪ್ಪೆಯನ್ನು ತೆಗೆದು ಆಯಿತು. ಕೇವಲ 5 ನಿಮಿಷ ಸಾಕು ಈ ತಂಬುಳಿಯನ್ನು ಮಾಡಲಿಕ್ಕೆ. ಈಗ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ತೀನಿ. ಅರ್ಧ ಬೌಲ್ ನೋಡಿ, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನು ಹಾಕಿದೆ. ಒಂದೇ ಒಂದು ಮಾವಿನಕಾಯಿ ಹಾಕಿ ಆಯಿತು, ಕಟ್ ಮಾಡಿ ಇಟ್ಕೊಂಡಿರೋದು. ಈಗ ಸೂಜಿ ಮೆಣಸು ಪರಿಮಳಕ್ಕೆ, ಎಳೆತಿದೆ, ಖಾರ ಅಂತೂ ಇಲ್ಲ. ತಂಬುಳಿ ಅಂದರೆ ಖಾರ ಆಗಬಾರ್ದು, ಚಟ್ನಿ ಅಂದರೆ ಖಾರ ಆಗಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕಿ ಈಗ ನಾನು ಫೈನಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಗ್ರೈಂಡ್ ಆಯಿತು. ಬೇರೆ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೀಗ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ತಂಬುಳಿ ಅಂದರೆ ಸ್ವಲ್ಪ ನೀರಾಗಿರಬೇಕು. ಈ ತಂಬುಳಿಯನ್ನು ಊಟ ಮಾಡ್ತಾಯಿದ್ರೆ ಅನ್ನ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ. ನಾನಂತೂ ಹಾಗೆ ಡೈಲಿ ಒಂದು ತಂಬುಳಿ ಬೇಕೇ ಬೇಕು. ನೀರು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಒಂದ್ಸಲಿ ಕ್ಲೀನಾಗಿ ಸೌಟಲ್ಲಿ ತೊಳೆಸ್ತಾ ಇದ್ದೀನಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮೊದಲೇ ಹಾಕಿದರೂ ಓಕೆ, ನಾವು ಗ್ರೈಂಡ್ ಮಾಡಬೇಕಾದ್ರೆ, ಆದರೆ ಆವಾಗ ಹಾಕಲಿಲ್ಲ ನಾನು, ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಏನು ಮಾಡಬೇಕು ಅಂದರೆ ಫೈನಲಿ ಒಗ್ಗರಣೆಯನ್ನು ಹಾಕಬೇಕು. 2 ಸ್ಪೂನ್ ತೆಂಗಿನ ಎಣ್ಣೆ, ಸಾಸಿವೆ 1 ಸ್ಪೂನ್, 1 ಒಣಮೆಣಸು. ಒಗ್ಗರಣೆಯನ್ನು ಹಾಕಾಯಿತು. ಅದ್ಭುತ ರುಚಿಯಾದ ಮಾವಿನಕಾಯಿ ತಂಬುಳಿ ರೆಡಿ ಆಗೇ ಬಿಡ್ತು. ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡುವಂಥ ಈ ಮಾವಿನಕಾಯಿ ತಂಬುಳಿಯನ್ನು ಯಾರು ಬೇಕಾದರೂ ಮಾಡಬಹುದು. ಅತ್ಯಂತ ರುಚಿಯಾಗಿರುತ್ತೆ. ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ. ಗೊತ್ತೇ ಇದೆ ಅಲ್ವಾ? ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಕೂಡ ಮಾಡಿ.